ಗೆಳೆಯರೇ, ಇಷ್ಟು ದಿನ ಮಳೆ ಇರಲಿಲ್ಲ, ತುಂಬ ಬಿಸಿಲು ಹೊಡಿತಿತ್ತು. ಆದರೆ ಇವತ್ತು ಬಿರುಗಾಳಿ ಸಹಿತ ಮಳೆ ಹುಯ್ತು ಒಂದು ಸ್ವಲ್ಪ. ಆದರೆ ಈಗ ನಮ್ಮ ರೈತರೆಲ್ಲ ಬಾಳೆ ಮರಗಳು ಹಾಕಿದ್ರಲ್ಲ, ಅದೆಲ್ಲ ಈಗ ಉಂಟೋಗವೆ. ಈಗ ಪಾಪ ರೈತರುಗಳಿಗೆ ಪರಿಹಾರ ಸಿಗಬೇಕು. ನಮ್ಮದಲೇ ಈಗ ಅರ್ಧ ಕಟಿಂಗ್ ಆಗಿರೋದ್ಲೇ ಈ ಮಟ್ಟಕ್ಕೆ ಉಂಟವೆ, ಸುಮಾರು ಈ ಮಟ್ಟಕ್ಕೆಲ್ಲ ಉಂಟೋಗದೆ. ಪಾಪ ಈಗ ಎಲ್ಲ ಮೂವತ್ತೆ ತೆಗ್ದಿರೋವು ಯಾವ ಥರ ಉಂಟಬೇಕು ಈಗ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ನಮ್ಮ ರೈತರಿಗೆ ಈ ಥರ ಎಲ್ಲ ಗಾಳಿ ಬೀಸಿ ಎಲ್ಲ ಈಗ ಮೂವತ್ತೆ ಕಡ್ದೈತೆ. ಅದೆಲ್ಲ ಸೇರಿ ಎಲ್ಲ ಬಿದ್ದೋಗವೆ ಗೊನೆಯಿಂದ. ಈಗ ಬನ್ನಿ ಅಣ್ಣನ ಮಾತಾಡ್ಸೋಣ. ಅಣ್ಣ, ಈಗ ನಿಮ್ಮ ಅಭಿಪ್ರಾಯ ಏನು? ಈ ಮರಗಳೆಲ್ಲ ಉಂಟೋಗವಲ್ಲ. ನಮ್ಮ ಅಭಿಪ್ರಾಯ ಏನು ಹೇಳಕ್ಕಾಯ್ತದೆ, ಗಾಳಿ ತುಂಬ ಮಳೆಯಿಂದ ಫುಲ್ಲು ಗಾಳಿ ತುಂಬ ಒಂದು ವರ್ಷದಿಂದ ಕಾಪಾಡ್ತೀವಿ. ಈ ಥರ ಮಳೆ ಬಂದು ಇದೆಲ್ಲ ನಾಶ ಆಗ್ಬಿಟ್ಟಿದೆ. ಮುಟ್ವಾಲಿ ಇದಕ್ಕೆ ಎಷ್ಟು ಹಾಕಿದ್ದೀರಣ್ಣ ನೀವು? ಇದು 3 ರಿಂದ 4 ಲಕ್ಷ ಹಾಕಿದ್ದೀನಿ. ಈಗ ಎಲ್ಲ ಗೊನೆಗಳೆಲ್ಲ ಫುಲ್ ತೆಗೆದ್ಬಿಟ್ಟಿತ್ತು. ಎಲ್ಲ ಗಾಳಿ ಬಂದು ಎಲ್ಲ ಮುರಿದೋಗ್ಬಿಟ್ಟಿದೆ. ಆಮೇಲೆ ನೀರು ವಾರ ಹಾಯಿಸ್ತಿದ್ರ ನೀವು? ವಾರ ಒಂದು ಟೈಮ್ ಹಾಯಿಸ್ತಿದ್ದು. ಒಂದು ತೆಗೆದಿದ್ದು ಗೊನೆ ಎಲ್ಲ ಹೊಡೆದಿತ್ತು, ಎಲ್ಲ ಚೆನ್ನಾಗೆ ಎಲ್ಲ ಮುರಿದೋಗ್ಬಿಟ್ಟಿದೆ. ಈಗ ರೈತರಿಗೆ ತುಂಬ ಲಾಸ್ ಆಗದೆ ಫ್ರೆಂಡ್. ತುಂಬ ಅಂದರೆ ತುಂಬ ಮರಗಳು. ಅಣ್ಣ, ಹೆಚ್ಚು ಕಮ್ಮಿ ಎಷ್ಟು ಮರ ಉಂಟಿರ್ಬೋದು ಒಳ ಅಲ್ಲ? ನಂದು ಈಗ ಎಲ್ಲ ಒಂದು 900-1000 ಮರ ಎಲ್ಲ ಮುರಿದೋಗ್ಬಿಟ್ಟವೆ. ಅಣ್ಣ, ನೀವು ಹಾಕಿದ ಮರ ಎಷ್ಟು? 1500. 1500 ಮರ ಹಾಕಿ 1000 ದಂಡೆ ಅಷ್ಟು ಮರಗಳು ಬಿದ್ದೋಗಿದೆ ಅಂತೆ. ಪಾಪ ಇವತ್ತು ಅವನ್ನ ಬೇಕಾದ್ರೆ ಕಂಗಾಲಾಗಿ ಹೋಗಿದ್ದಾರೆ ಪಾಪ. ತುಂಬ ಅಂದರೆ ತುಂಬ ಮರಗಳು ಬಿದ್ದಾವೆ ಪಾಪ. ಅಣ್ಣ ಅಂತೂ ಬೇಜಾರಾಗಿ ಎಲ್ಲ ಕಡೆ ನೋಡ್ತೈತೆ ಮರಗಳನ್ನ, ಯಾಕಡೆ ಬಿದ್ದಿದೋ ಯಾಕಡೆ ಇದು ಮಾಡ್ತಾವೆ ಎಲ್ಲನೂ ಪಾಪ ನೋಡ್ತಾ ಬರ್ತಾವ್ರೆ. ಎಲ್ಲ ಮಾತೆ ಚೆನ್ನಾಗಿ ಕಡ್ದಾವೆ ಗೊನೆಗಳು, ಒಳ್ಳೆ ಮಾತೆಗಳು ಕಡ್ದವೆ. ಒಳ್ಳೆ ಕೈಗೆ ಬಂತು, ತುತ್ತು ಬಾಯಿಗೆ ಹೋಗ್ಲಿಲ್ಲ ಅಂತ ನೋಡಿ. ಗೊನೆಯಲ್ಲಿ ಏನು ಸೈಜ್ಗೈತೆ ಅಂತ. ಈ ಗೊನೆ ಪಾಪ ಎಲ್ಲ ಈಗ ಉಂಟೋಗ್ಬಿಡ್ತು. ಅಣ್ಣ ಅಂತೂ ಪಾಪ ಎಲ್ಲ ಒಳನೆಲ್ಲ ಸುತ್ತ ನೋಡ್ತಾವ್ರೆ, ಎಲ್ಲೆಲ್ಲಿ ಇನ್ನು ಮರಗಳು ಉಳ್ಕೆ ಎಷ್ಟು ಮರ ಇದೆ ಅಂತ ನೋಡ್ತಾವ್ರೆ ಫ್ರೆಂಡ್. ಎಲ್ಲದಕ್ಕೆ ಪಾಪ ಈಗ ನಮ್ಮ ರೈತರಿಗಂತೂ ತುಂಬ ಕಂಗಾಳಾಗಿ ಹೋಗ್ಬಿಟ್ಟವ್ರೆ. ಇದು ಈ ಒಳವೆ ಅಂತಲ್ಲ, ನಮ್ಮ ಪಕ್ಕ ತೋಟ ಎಲ್ಲ ಕಡೆನೂ ಉಂಟೋಗ್ಬಿಟ್ಟವೆ ಮರಗಳು. ತುಂಬ ಅಂದರೆ ತುಂಬ ಲಾಸ್ ಆಗ್ಬಿಟ್ಟೈತೆ ಈ ಸಲ ನಮ್ಮ ರೈತರಿಗೆ. 1 ನಿಮಿಷದ ಗಾಳಿ ಅಷ್ಟೇ ಫ್ರೆಂಡ್, ಒಂದೇ 1 ನಿಮಿಷದ ಗಾಳಿ ಎಲ್ಲ ರೈತರನ್ನೆಲ್ಲ ಕಂಗಾಲು ಮಾಡಿಬಿಟ್ಬಿಡ್ತು. ತುಂಬ ಅಂದರೆ ತುಂಬ ಗಾಳಿ ಹೊಡೆದು ಎಲ್ಲ ಮರಗಳೆಲ್ಲ ಹುಡ್ಬಿಟ್ಟವೆ. ಚೂರು ಆವನ ಕಲ್ಲು ಬೀಳ್ತು ಅಷ್ಟೇ, ಅದಾದ್ಮೇಲೆ ಗಾಳಿ ಬೀಸ್ತು. ಅದರಿಂದ ಎಲ್ಲ ಗಾಳಿಗೆಲ್ಲ ಮರಗಳೆಲ್ಲ ಹೋಗ್ಬಿಟ್ಟಿವೆ ಫ್ರೆಂಡ್. ಮನೆಯಲ್ಲಿ ಇದು ಪಾಪ ಒಂಚೂರು ಕೇಳಿದ್ರ ಈ ಥರ ಗೊನೆಗಳೆಲ್ಲ ಎಲ್ಲ ಉಲ್ಡು ಹೋಗಿವೆ. ಮಕ್ಕಳು ಸಾಕ್ದಂಗೆ 1 ವರ್ಷ ಸಾಕಿದಾರಂತೆ ಗೊನೆಗಳ್ನ. ಆದರೂ ಇನ್ನೇನು ಎಲ್ಲ ಸೋಗ್ ಕಟ್ಟಿ ಅದು ದೊಡ್ಡದು ಮಾಡಿ ಬೆಳೆಸಿ ಮಾರಬೇಕಾದ ಸಮಯ ಪಾಪ ಎಲ್ಲ ಗಾಳಿ ಬೀಸಿ ಸುಮಾರು ಮರಗಳು ಉಂಟಾಗಿವೆ ಪಾಪ. ನಮ್ಮ ರೈತರಿಗೆ ಯಾರು ನೋಡೋ ಒಂದು ಸ್ವಲ್ಪ ಸಹಾಯ ಮಾಡಿ ಫ್ರೆಂಡ್. ತುಂಬ ಅಂದರೆ ತುಂಬ ಪಾಪ ಈಗ 3 ಲಕ್ಷ ಮುಟ್ಟುವಳಿ ಹಾಕಿದಾರಂತೆ. 3 ಲಕ್ಷದಲ್ಲಿ ಎಲ್ಲ ಬಾಳೆ ಮರಗಳೆಲ್ಲ ಎಲ್ಲ ಉಂಟೋಗಿ ಇನ್ನೊಂದು ಸ್ವಲ್ಪ ಇರ್ಬೋದು ಅಷ್ಟೇ. ಮಳೆ ಇಲ್ಲದಾಗ ಎಲ್ಲ ಬೆಳೆಸೆಲ್ಲ ಒಣಗೋಗ್ಬಿಡ್ತು ಅಂತ ಮೊದಲನೇ ವೀಡಿಯೋದಲ್ಲಿ ಹಾಕಿದೆ. ಮಳೆ ಹುಯ್ದೈತೆ, ಈಗ ಒಂದೇ ಬೆಳೆ ಇಲ್ಲ, ಅದು ಆ ಅಣ್ಣವ್ರದ್ದೇ ಹೇಳ್ಬೇಕಂದ್ರೆ. ಎಲ್ಲ ಪಾಪ ತುಂಬ ಈ ವರ್ಷ ಅಂತೂ ತುಂಬ ಲಾಸ್ ಆಗ್ಬಿಟ್ಟವ್ರೆ ಅಣ್ಣವರು. ಇಲ್ಲೊಂದು 800-900 ಗಡ್ಡೆ ಹಾಕಿದ್ರು. ರಾತ್ರಿ ಹೊಟ್ಟು ಜಿಂಕೆ ಬಂದು ಅರ್ಧ ಮೈತು, ಅರ್ಧ ನೀರು ಇಲ್ದಾಗ ಅರ್ಧ ಹಾಳಾಯಿತು. ನೋಡ್ತಾ ಇರ್ಬೋದು ನೀವು, ಒಂದು ಗಡ್ಡೆನೂ ಇಲ್ಲ ಈಗ. ಇವಾಗ ಎಲ್ಲ ಖಾಲಿ. ಪಾಪ ಆ ಅಣ್ಣನಿಗಂತೂ ತುಂಬ ಅಂದರೆ ತುಂಬ ದುಃಖ ಆಗ್ಬಿಡ್ತು. ಯಾಕಂದರೆ 3 ಲಕ್ಷ ಮುಟ್ಟುವಳಿ ಹಾಕಿ ಆ ಬಾಳೆಗೆ, ಮತ್ತು ಅದನ್ನ ಮಕ್ಕಳ ಥರ ಒಂದು ಚಿಕ್ಕದ್ರಿಂದ ದೊಡ್ಡ ಗಂಟ ಒಳ್ಳೆ ಹಂದಿ ಬಿಡ್ದೆ, ಜಿಂಕೆ ಬಿಡ್ದೆ, ಏನು ಕಾಡು ಬಕ್ಕೈತೆ ಅವ್ರದ್ದು. ಏನು ಬಿಡ್ದೆ ರಾತ್ರಿ ಹೊತ್ನಾಗ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪಾಪ ಕಾಯ್ತಿದ್ರು. ಆದರೆ ಇವತ್ತು ಪಾಪ ಅಣ್ಣನಿಗೆ ತುಂಬ ಲಾಸ್ ಆಗಿದೆ. 3 ಲಕ್ಷದ ಮೇಲೆ ಲಾಸ್ ಆಗಿದೆ ಅಂತ ಇವತ್ತು ಅಣ್ಣನಿಗೆ ಪಾಪ. ತುಂಬ ಕತ್ಲೆ ಆಗ್ಬಿಟ್ಟಿದೆ ನಮ್ಮ ಕಡೆ. ಟೈಮು 6:30 ಆಗ್ಬಿಟ್ಟದೆ. ಇನ್ನೂ ನಾಳೆಗೆ ಎಷ್ಟು ಬಾಳೆ ಮರಗಳು ಬಿದ್ದೋಗಿವೆ ನಮ್ಮೂರಲ್ಲಿ ಅನ್ನೋದನ್ನ ನಿಮ್ಮ ಮುಂದೆ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಈಗ ನಮ್ಮ ರೈತರಿಗೆ ಅಷ್ಟೊಂದು ಕೇಳೋರು ಯಾರಿಲ್ಲ ಫ್ರೆಂಡ್. ನಮ್ಮ ರೈತರಿಗೆ ಯಾವಾಗಲೂ ನ್ಯಾಯ ಸಿಗ್ಬೇಕಂತ ನಾನು ನಿಮ್ಮಲ್ಲೇ ಒಂದು ಸ್ವಲ್ಪ ಕೇಳ್ಕೊತೀನಿ. ನೀವು ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಮುಂದೆ ಬರೋಕ್ಕೆ ಸಾಧ್ಯವಾಯ್ತದೆ. ನೀವು ಒಂದು ಸ್ವಲ್ಪ ಜಾಸ್ತಿ
ಸಹಾಯ ಮಾಡ್ಬೇಕು ಫ್ರೆಂಡ್.